ಮಧುಗಿರಿ ಬೆಟ್ಟದ ಇತಿಹಾಸ ಪಾರ್ಟ್ 2ಗೆ ತಮಗೆಲ್ರಿಗೂ ಸ್ವಾಗತ ಕೋರ್ತಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಸಂಪೂರ್ಣ ವಿಡಿಯೋ ನೋಡಿ ಅಂತ ಹೇಳ್ತಾ, ಮೇಘನಾ ಶೆಟ್ಟಿ ಅವರು ಕೂಡ ಮಧುಗಿರಿ ಬೆಟ್ಟದ ಇತಿಹಾಸವನ್ನು ತುಂಬ ಅಚ್ಚುಕಟ್ಟಾಗಿ ಆಲಿಸಿದ್ರು. ಹಾಗೆಯೇ ಗೋಪಾಲ್ ದೇಶಪಾಂಡೆ ಸರ್ ಅವರು ಕೂಡ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದರು. ಅವರು ಯಾಕೆ ಬಂದಿದ್ದರು ಅಂದರೆ ಶೂಟಿಂಗ್ ಬಂದಿದ್ದರು. ಹಾಗೆ ಮಧುಗಿರಿ ಬೆಟ್ಟದ ಇತಿಹಾಸದ ಬಗ್ಗೆ ಅವರು ಕೂಡ ಸ್ವಲ್ಪ ಹೊತ್ತು ಆಲಿಸಿದ್ರು. ನೋಡಿ, ಈಗ ನಿಮಗೆ ಮಧುಗಿರಿ ಬೆಟ್ಟದ ಇತಿಹಾಸ. ಮಧುಗಿರಿ ಬೆಟ್ಟನ ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ, ಹಂಗಿದ್ದ ಇದನ್ನ ಮಧುಗಿರಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಅಲ್ಲಣ್ಣ, ಆ ಬಂಡೆ ಮೇಲೆ ನೀವು ಅದು ಹೆಂಗೆ ಟ್ಯಾಂಕಿ ನಿರ್ಮಾಣ ಮಾಡ್ತಾರೆ? ನೀವು ಒಳಗಡೆ ಬ್ರಿಟಿಷರು ಕಟ್ಟಿರ್ತಕ್ಕಂಥ ಜೈಲ್ ಇದೆ. ಈ ಜೈಲ್ ಬಂದಿಖಾನೆ ಅನ್ನೋದೈತಿಲ್ಲ, ಈ ಬಂದಿಖಾನೆ ಇಲ್ಲಿ ಸುಮಾರು ವರ್ಷಗಳು, ನೂರಾರು ವರ್ಷಗಳ ಕಾಲ ಈ ಬಂದಿಖಾನೆ ಇದೆ. ಅದರೊಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೇನು ಕೂಡ ಒಂದು ಸ್ಟೇಷನ್ ಕೂಡ, ಪೊಲೀಸ್ ಸ್ಟೇಷನ್ ಕೂಡ ಇಲ್ಲೇ ಮಾಡಿದ್ರು. ಅದಾದ್ಮೇಲೆ ಸಬ್ ಜೈಲ್ ಅಂತ ಮುಂದ್ಗಡೆ ಮಾಡಿದ್ರು. ಹೋಗ್ತಾ ತುಂಬಾ ಇತಿಹಾಸ ಇದೆ. ನೋಡಿ, ನಾನು ನಿಮ್ಗೆ ಈ ಜೈಲ್ ತೋರಿಸ್ತಾ ಇದ್ದೀನಲ್ಲ, ಈ ಕೋಟೆ ಜೈಲು ಬ್ರಿಟಿಷರ ಕಾಲ ಜೈಲು. ಇದು ಫ್ರಂಟ್, ಇದು ಮುಂಭಾಗ, ಇದು ಜೈಲಿನ ಮುಂಭಾಗ. ನಾನಿವಾಗ ಇದ್ರೊಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಅಣ್ಣವರು ನೆನ್ನೆನೆ ಸಿಕ್ಕಿದ್ರಿ ಇವರು. ಅಣ್ಣ, ತಮ್ಮ ಹೆಸರು? ಕೃಷ್ಣ ಅಂತ. ಹಾಂ ಸರ್, ತಾವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ? 16 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ. ತಮ್ಮದು ಊರು ಯಾವ್ದಣ್ಣ? ಕುಣಿಗಲ್ಲು. ಹಾಂ 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 ಹಾಂ. ಇದು ಯಾವ ಇಲಾಖೆಯಿಂದ ಇದೆಲ್ಲ ನೋಡ್ಕೊಳ್ತಾ ಇರೋದು? ಇದೆಲ್ಲ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ. ಹಾಂ ಹಾಂ ಹಾಂ. ಆರ್ಕಾಲಜಿಕಲ್ ಸರ್ವೆ. ಓಕೆ 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 ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ನೋಡಿ, ಎಂಟ್ರಿ ಆಗ್ತಾ ಇದ್ದಂಗೆನೆ ಎಲ್ಲ ವಿಘ್ನಗಳನ್ನು ಹರಣ ಮಾಡುವಂತಹ ಗಜಾನನ ವಿನಾಯಕ ನನ್ನಪ್ಪ ಸ್ಟಾರ್ಟಿಂಗ್ಗೆ ಎಂಟ್ರಿ ನೋಡಿ. ಅದನ್ನು ಬಿಟ್ಟರೆ ಇಡೀ ನಮ್ಮೆಲ್ಲರನ್ನ ಕಾಯುವಂತಹ ಜೈ ಬಜರಂಗ ಬಲಿ, ಜೈ ಆಂಜನೇಯ. ಈ ಡೋರ್ ತೋರಿಸ್ತಾ ಇದ್ದೀನಲ್ಲ, ಮತ್ತೆ ನೋಡಿ ಜೂಮ್ ಆಗಿ ತೋರಿಸ್ತಾ ಇದ್ದೀನಲ್ಲ, ಈ ಕೋಟೆಯನ್ನು ಕಾಯುವವರು ಬಂದು ಇಲ್ಲಿ ಉಳ್ಕೊಳ್ಳುವಂಥ ಸ್ಥಳ ಇದು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಇಲ್ಲಿ ಕೈದಿಗಳನ್ನು, ಅಪರಾಧ ಮಾಡಿರೋರನ್ನ ತಗೊಬಂದು ಹಾಕ್ತಾಯಿದೆ ಅಂತಹ ಈ ಬಂದಿಖಾನೆಗಳಿವೆಲ್ಲ ನೋಡಿ ಎಷ್ಟು ಎತ್ತರದಲ್ಲಿದೆ. ನೀವೇ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗಳು. ಬಹಳ ಪುರಾತನ ಕಾಲದ ಈ ಗೋಡೆಗಳಿವು. ಯಾರೂ ನುಸುಳು ಕೂಡ ಬರೋಕ್ಕಾಗಲ್ಲ, ಮತ್ತು ಯಾರೂ ಇಲ್ಲಿ ಎಸ್ಕೇಪ್ ಆಗೋ ಕೂಡ ಆಗಲ್ಲ. ತುಂಬಾ ಟೈಟ್ ಸೆಕ್ಯೂರಿಟಿಯಲ್ಲಿ ಇದನ್ನು ನಿರ್ಮಾಣ ಮಾಡಿ ಇಲ್ಲಿ ಇಟ್ಟಿರೋದು. ಸ್ಕಿಪ್ ಮಾಡಿದ್ರೆ ಇನ್ನೂ ನೋಡ್ತೀರಿ ಈ ವಿಡಿಯೋನ. ಹಾಗೆಯೇ ಯಾರ್ಯಾರು ನನ್ನ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತಾ, ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ ಎಷ್ಟು ಎತ್ತರದ ಈ ಗೋಡೆಗಳಿವು. ಹಾಗೆ ನಾನು ಇನ್ನು ಸ್ವಲ್ಪ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ತುಂಬ ಈ ಮರ ತೋರಿಸ್ತಾ ಇದ್ದೀನಲ್ಲ ಇವಾಗ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಬೇವಿನ ಮರ ಬಹಳ ವರ್ಷದ್ದಿದು. ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಒಂದು 100-120 ವರ್ಷ ಆಗಿರ್ಬೋದೇನೋ ಆ ಬೇವಿನ ಮರಕ್ಕೆ. ಬೇರುಗಳು ಎಲ್ಲೂ ಕಾಣಿಸಲ್ಲ. ಮತ್ತು ನೋಡಿ, ಅದನ್ನು ಜೂಮ್ ಹಾಕಿ ನಿಮಗೆ ಹಂಗೆ ತೋರಿಸ್ತಾ ಇದ್ದೀನಿ. ಅದರ ಎತ್ತರಕ್ಕೆ ಅದು ಮೇಲ್ಗಡೆ ನೋಡಿ, ಈ ಬುಡದಿಂದ ಮೇಲ್ಗಡೆ ಎಷ್ಟು ಎತ್ತರದಲ್ಲಿದೆ, ಬೃಹದಾಕಾರದಲ್ಲಿ ಇದು ಬೆಳೆದಿದೆ. ಮತ್ತು ಇಲ್ಲಿರುವಂತಹ ಈ ಜೈಲಿದೆಯಲ್ಲ, ಈ ಜೈಲಲ್ಲಿ ಒಂದಷ್ಟು ರೂಲ್ಸು ರೆಗ್ಯುಲೇಷನು ತುಂಬಾ ಇದೆ. ಮತ್ತು ಈಗಲೂ ಪ್ರೆಸೆಂಟು ಹೊರಗಡೆಯಿಂದ ಬಂದಂತಹ ಪ್ರವಾಸಿಗರಾಗ್ಬೋದು, ಮತ್ತು ಅಲ್ಲಿ ನೋಡೋಕ್ಕೆ ಬಂದಿರೋರು ಲೋಕಲ್ ಆದರೂ ಆಗಿರ್ಬೋದು, ಯಾರೇ ಬಂದ್ರೂ ಅವ್ರಿಗೆಲ್ಲರಿಗೂ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ ಇದೆ. ಆ ರೂಲ್ಸು ರೆಗ್ಯುಲೇಷನ್ನ ನಾನು ನಿಮಗೆ ಈಗ ನೋಡಿ ಸ್ಕಿಪ್ ಮಾಡ್ತೇನೆ ನೋಡಿ. ಅದರಲ್ಲಿ ಯಾರ್ಯಾರು ಯಾವ್ಯಾವ ಅಪರಾಧ ಮಾಡಿದರೆ ಎಷ್ಟೆಷ್ಟು ದಂಡ ಇದೆ ಎಂಬುದಕ್ಕಂಥದ್ದನ್ನ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋನಲ್ಲಿ ತುಂಬಾ ಪ್ರಾಚೀನ ಕಾಲದ ದೇವಸ್ಥಾನ ಈ ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಇವಾಗ ಅದನ್ನು ನವೀಕರಣ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನನ ನೋಡೋಕ್ಕೂ ಮುಂಚೆ ಈಗ ನಾನು ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಸಂಪೂರ್ಣ ಸ್ಕಿಪ್ ಮಾಡಿದೆ ಓದಿ ನೋಡಿ. ನಾನು ನಿಮಗೆ ಈ ಸುರಕ್ಷಿತ ಸ್ಮಾರಕದಲ್ಲಿ ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಫಾಸ್ಟ್ ಮಾಡ್ತಿಲ್ಲ ನಾನು. ಇಲ್ಲಿ ಯಾವ್ಯಾವದನ್ನ ಏನೇನು ಹಾನಿ ಮಾಡಿದ್ರೆ ಮತ್ತು ಯಾವ್ಯಾವ ಥರದ ದಂಡ ವಿಧಿಸಲಾಗ್ತದೆ ನೋಡಿ. ನಾವು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ, ದಂಡ ಕಟ್ಟೋದು ದೊಡ್ಡ ವಿಷಯ ಅಲ್ಲ. ಆದರೆ ಅದು ಅಪರಾಧ ಮಾಡೋದಿದೆಯಲ್ಲ, ಆ ಶಿಕ್ಷೆ ಅನುಭವಿಸೋದಿದೆಯಲ್ಲ, ಅದರಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗ್ಬಿಡುತ್ತೆ. ಸೊ ಇದನ್ನು ನಾವು ನಮ್ಮ ಇಂಪಾರ್ಟೆಂಟ್ ಇದು ಆದೇಶ ಇದು
ನೋಡಿ ಈ ಆದೇಶದಲ್ಲಿ ಏನೇನಿದೆ ಕಂಪ್ಲೀಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಓದಬೇಕು, ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದನ್ನು ಯೂತ್ಸ್ಗೆಲ್ಲ ಅರ್ಥ ಮಾಡಿಸ್ಬೇಕು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಹಾನಿ ಉಂಟು ಮಾಡಬಾರ್ದು. ಈ ವಿಡಿಯೋನಲ್ಲಿ ನಾನು ತೋರಿಸ್ತಿರೋದು ಇದು ಜೈಲಿನ ಬ್ಯಾಕ್ ಗೇಟು. ಮುಂಭಾಗ ಎಷ್ಟು ತುಂಬ ಎತ್ತರವಾಗಿತ್ತು ಅಷ್ಟೇ ಇದರಲ್ಲೂ ಕೂಡ ಹಿಂದೆನೂ ಕೂಡ ತುಂಬ ಎತ್ತರವಾಗಿದೆ. ಹಾಗೆ ಒಂದಷ್ಟು ಜನ ಈ ಮಧುಗಿರಿ ಬೆಟ್ಟವನ್ನು ಹೊರ ವಲಯದಲ್ಲಿ ಹೆಂಗೆ ಕಾಣಿಸುತ್ತೆ ಅದನ್ನು ನಿಮಗೆ ಝೂಮ್ ಆಗಿ ತೋರಿಸ್ತೀನಿ. ಮತ್ತು ಒಂದಷ್ಟು ಜನ ಮಾತಾಡಿದ್ದಾರೆ, ಅವ್ರನ್ನೂ ಕೂಡ ನಿಮಗೆ ಮಾತಾಡಿಸ್ತೀನಿ, ಬನ್ನಿ. ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರಿ. ಇದು ಇಲ್ಲಿ ಏನು ನಿಮಗೆ ಈ ಕಲ್ಲುಗಳದ್ದು ಮೆಟಲ್ಗಳು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದರೆ ನಿಮಗೆ ಮೊದಲನೇ ಸಂಚಿಕೆಯಲ್ಲೇ ನಾನು ನಿಮಗೆ ತೋರಿಸಿದ್ದೀನಿ. ತುಂಬಾ ಹೋಗ್ತಾ ಎಷ್ಟು ಕಡಿದಾದ ಬೆಟ್ಟ ಇದೆ ಅಂದರೆ ಅದು ಹೇಳಕ್ತಿರೋದು. ಸೊ ಇದು ಹೈದರ್ ಅಲಿಯವರು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ ಸಂದರ್ಭದಲ್ಲಿ ಇಲ್ಲೆಲ್ಲ ಸೈನಿಕರನ್ನ ಕಾವಲಿಡ್ತಾ ಇದ್ದಿದ್ದು. ಮತ್ತು ಈ ಬೆಟ್ಟಕ್ಕೆ ಹೋಗಬೇಕಾದ್ರೆ ಎಂಟ್ರಿನಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಸ್ಟಾರ್ಟಿಂಗು ಕೋಟೆಯ ಬಾಗಿಲು, ಇದು ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಇರೋಂಥದ್ದು ಇದು. ಹಂಗಾಗಿ ಈ ಒಂದಷ್ಟು ಸಮಯದ ಅಭಾವ ಇರೋದರಿಂದ ತಾರಾತುರಿಯಲ್ಲಿ ಬೆಟ್ಟ ಹತ್ತಿ ನಿಮಗೆ ವಿಡಿಯೋ ತೋರಿಸಿದ್ವಿ. ಈಗ ಹೊರ ಭಾಗದಲ್ಲಿ ಈ ಬೆಟ್ಟ ಒಂದೇ ಕಲ್ಲಲ್ಲಿ ಸೃಷ್ಟಿಯಾದಂಥ ಈ ಬೆಟ್ಟ ಹೊರಭಾಗದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ಸವಿಸ್ತಾರವಾಗಿ ಈ ಬೆಟ್ಟನ ತೋರಿಸ್ತಾ ಹೋಗ್ತಾಯಿದ್ದೀನಿ. ಈ ಕೋಟೆನ ಹತ್ತಾ ಇದ್ದೀವಿ ಇವಾಗ. ನೋಡಿ ಅವ್ರು ನಮ್ಮ ದಾಮಣ್ಣ ಡ್ಯಾನ್ಸ್ ಮಾಸ್ಟ್ರು. ನೋಡಿ ಈ ಬೆಟ್ಟಕ್ಕೆ ನಾವು ಎಂಟ್ರಿ ಆಗ್ತೀವಲ್ಲ, ವಾಹನವನ್ನು ಪಾರ್ಕ್ ಮಾಡಿರ್ತೀವಿ. ನೋಡಿ ಅಲ್ಲಿ ಬರ್ತಾ ಇದ್ದಂಗೆ ಕೋದಂಡರಾಮ ಸ್ವಾಮಿಯ ದೇವಸ್ಥಾನ ಇರುತ್ತೆ. ಇಲ್ಲೆಲ್ಲ ಪ್ರಾಚೀನ ಕಾಲದ ಮಂಟಪಗಳಿವೆಲ್ಲ ನೋಡಿ. ಈಗ ಏಕಶಿಲಾ ಮಧುಗಿರಿ ಬೆಟ್ಟವನ್ನು ನಾನು ನಿಮಗೆ ಅಲ್ಲಿ ಹತ್ಕೊಂಡು ಹೋಗೋಕ್ಕಾಗಿಲ್ಲ, ಆದರೂ ನಿಮ್ಮನ್ನ ಈ ಬೆಟ್ಟನ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ನಾವು ಈ ಬೆಟ್ಟನ ಹತ್ತಬೇಕು ಅಂದರೆ ಸರಿ ಸುಮಾರು 2 ಅವರ್ ಇಲ್ಲ 3 ಅವರ್ ಆದ್ರೂ ಸಮಯ ಹಿಡಿಯುತ್ತೆ. ನಮಗೆ ಶೂಟಿಂಗ್ ಇರೋ ಕಾರಣಾಂತರದಿಂದ ನಾನು ಆ ಬೆಟ್ಟನ ಹತ್ತಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಏಕಶಿಲ ಅಂದರೆ ನಾವು ನದಿ ಮೂಲ ಋಷಿ ಮೂಲ ನಾವು ಕೆದಕಕ್ಕೆ ಹೋಗ್ಬಾರ್ದು. ಅವೆಲ್ಲ ಗೌಪ್ಯವಾಗಿರಬೇಕು ಅಂತಲೇ ಅದು ಭಗವಂತನ ಇಚ್ಛೆ. ಅದು ನಾವು ಅದನ್ನು ಅತಿ ಹೆಚ್ಚಾಗಿ ಹೇಳಲಿಕ್ಕೆ ಹೋಗ್ಬಾರ್ದು. ಅದನ್ನು ಇರೋ ನಾವು ಸವಿಬೇಕು ಮತ್ತು ಕಾಪಾಡ್ಕೊಂಡು ಹೋಗಬೇಕು. ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದನ್ನು ತಿಳಿಸ್ತಾ ಹೋಗಿ. ನೋಡಿ ನಾನು ನಿಮಗೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಹೊರಗಡೆ ಬರುವಂಥ ಶತ್ರುಗಳು ಯಾವ ಟೈಮಲ್ಲಿ ಏನು ಬೇಕಾದರೂ ಅಟ್ಯಾಕ್ ಮಾಡ್ಬೋದು ಅನ್ನೋಕ್ಕೆ ಮೇಯ್ನು ಕಾವಲುಗಾರನ ಈ ಸ್ಥಳದಲ್ಲಿ ನಾನು ಜೂಮಾಗಿ ತೋರಿಸ್ತಾ ಇದ್ದೇನಲ್ಲ ಅಲ್ಲಿ ಇಟ್ಟಿರ್ತಾರೆ. ಅವರು ಅಲ್ಲಿ ಸ್ಟಾರ್ಟಿಂಗು ಕ್ಷೇತ್ರ ರಕ್ಷಣೆ ಪಾಲಕರಾಗಿ ಅಲ್ಲೇನು ವೀಕ್ಷಿಸ್ತಾ ಇರ್ತಾರೆ. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ರಕ್ಷಣೆ ಮಾಡುವಂಥದ್ದು ಆ ಸ್ಥಳ. ಇದು ನಾನು ನಿಮಗೆ ಜೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಈ ಕೋಟೆ ಸುತ್ತಮುತ್ತ ಆ ಕಡೆಯಲ್ಲೂ ಕೂಡ ರಕ್ಷಣೆ ಮಾಡುವಂಥ ಸ್ಥಳನೂ ಇದೆಯಂತೆ. ನಾನು ಅದನ್ನು ಆ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ನೋಡಿ ಪ್ರಾಚೀನ ಕಾಲದಲ್ಲಿ ರಾಜರುಗಳ ಕಾಲದಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಇವಾಗ ಏನೆಲ್ಲ ಕೃತಕವಾಗಿ ಬಂದಿದೆ ಮತ್ತು ಏನೆಲ್ಲ ತಾಂತ್ರಿಕತೆ ಮುಂದುವರೆದಿದ್ರು ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಅದು ವೆರಿ ಇಂಪಾರ್ಟೆಂಟು. ನೋಡಿ ತೋರಿಸ್ತೀನಿ ನೋಡಿ, ಒಂದೊಂದು ಕಲ್ಲುಗಳು ಯಾವುದೇ ಥರ ಇಲ್ಲಿ ನೋಡಿ ಕಬ್ಬಣ ಮತ್ತು ಯಾವುದೇ ಥರ ಎಲ್ಲೂ ಸಪೋರ್ಟ್ ಇಲ್ಲದೆ ಒಂದೊಂದು ಕಲ್ಲನ್ನು ನಿಲ್ಲಿಸಿ ಆ ಕಂಬದ ಮೇಲೆ ಇಡೀ ಮೇಲ್ಛಾವಣಿಯನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ನೋಡಿ. ಇವತ್ತೊಂದು ದಿನ ಅದು ಹಾಳಾಗಿರ್ಬೋದು, ಆದರೆ ನೋಡಿ ಈ ಕೆತ್ತನೆಗಳೆಲ್ಲ ಯಾವ ಥರ ಇದೆ ನೋಡಿ. ಆ ಕಲ್ಲಲ್ಲೆಲ್ಲ ನೋಡಿ ಅವತ್ತೊಂದು ದಿನದಲ್ಲಿ ಯಾವ ರೀತಿ ಅಲ್ಲಿ ಈ ಕಲ್ಲನ್ನ ಕೆತ್ತಿದ್ರು ನಿಲ್ಲಿಸಿದ್ರು. ಮತ್ತು ನೋಡಿ ಒಂದೊಂದು ಕಂಬಗಳಲ್ಲಿ ಒಂದೊಂದು ಇತಿಹಾಸವನ್ನು ಹೇಳೋ ರೀತಿ ಮತ್ತು ತುಂಬ ಸ್ಫೂರ್ತಿಯಾದ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ. ನಿಮಗೆ ಇದೆಲ್ಲ ಕಳಸದ ಒಂದು ಆಕೃತಿ ಇದು ನೋಡಿ. ಇದೆಲ್ಲ ವೆಲ್ಕಮ್ ಮಾಡುವಂಥ ಪಕ್ಷಿಗಳು
ಥರದ್ದೆಲ್ಲ ಇದೆ ನೋಡಿ. ಅವತ್ತೊಂದು ದಿನ ಕಪ್ಪೆಚ್ಚು ಮತ್ತು ದಾಮಣ ಇನ್ಯಾವುದು ಸುಣ್ಣ ಮರಳು ಮೊಟ್ಟೆ ನೋಡಿ ಇದೆಲ್ಲನೂ ಬಳಸಿ ಮಾಡಿರುವಂತಹದ್ದು. ಇವೆಲ್ಲನೂ ಅದರಲ್ಲೇ ಜಾಯಿನ್ ಮಾಡಿರೋದು ಇವೆಲ್ಲ ಕಟ್ಟಡಗಳೇ ಅವತ್ತಿನ ಪ್ಲಾಸ್ಟಿಕ್ಗಳು ನೋಡಿ. ನಮ್ಮ ದಾಮಣೆ ಒಳಗೆ ಆ ರೀತಿ ಮಾಡಿದ್ದಾರೆ, ಎಷ್ಟು ಖುಷಿ ಆಗುತ್ತಲ್ವಾ. ಸ್ನೇಹಿತರೆ, ಈ ಮಧುಗಿರಿ ಬೆಟ್ಟದ ಬಗ್ಗೆ, ಇಲ್ಲಿರುವಂತಹ ಇತಿಹಾಸದ ಬಗ್ಗೆ ಇಲ್ಲೊಬ್ರು ಸ್ಥಳೀಯವಾಗಿ ನನಗೆ ಸಿಕ್ಕಿದ್ದಾರೆ. ಅವ್ರನ್ನ ಏನು ಎತ್ತ ಅಂತ ಮಾತಾಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? ಸರ್ ಮೂರ್ತಿ ಸರ್. ಮೂರ್ತಿ ಅಂತ. ಹೌದು ಸರ್. ಸರ್, ಈ ನಮ್ಮ ಮಧುಗಿರಿ ಬೆಟ್ಟದ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಾತಾಡಿ ಸರ್. ಇದು ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಸರ್. ಸರ್, ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಇದನ್ನ ಮಧುಗಿರಿ ಬೆಟ್ಟ, ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ, ಹಂಗಿಂದ ಇದನ್ನ ಮಧುಗಿರಿ ಬೆಟ್ಟ ಅಂತ ಹೇಳಿ ಕರೀತಾರೆ. ವಿಜಯನಗರ ಸಾಮ್ರಾಜ್ಯದ ಅವರ ಮುಂದಾಳತ್ವದಲ್ಲಿ ಈ ಕೋಟೆಯನ್ನ ಕಟ್ಟಿಸಿದ್ದಾರೆ. ಮತ್ತೆ ಇದನ್ನ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತೆ ಬ್ರಿಟಿಷರ ಕಾಲದಲ್ಲಿ ಆಂಗ್ಲ ಮೈಸೂರು ಯುದ್ಧ ಆದಂತ ಸಮಯದಲ್ಲಿ ಇದನ್ನ ವಶಪಡಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಮಧುಗಿರಿಯಲ್ಲಿ ಗ್ರಾಮ ದೇವತೆಯಾಗಿ ದಂಡಿನ ಮಾರಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್. ನಮ್ಮ ಆದಿಶಕ್ತಿ ದಂಡಿನ ಮಾರಮ್ಮ ತುಂಬಾ ಫೇಮಸ್. ಮತ್ತೆ ಇಲ್ಲಿ ಸುತ್ತಮುತ್ತಲು ತುಂಬಾ ಒಳ್ಳೊಳ್ಳೆ ಸ್ಥಳಗಳಿದ್ದಾವೆ. ಇಲ್ಲಿ ರತ್ನಗಿರಿ ಬೆಟ್ಟ ಬರುತ್ತೆ, ಇಲ್ಲಿಂದ ಒಂದು 30 ಕಿಲೋಮೀಟರ್. ಮತ್ತೆ ಹಿಂದೆಗಡೆ ಚಂದ್ರಾಯನದುರ್ಗ ಬೆಟ್ಟ ಅಂತ ಬರುತ್ತೆ. ನಮ್ಮ ಅಂಬರೀಶ್ ಸರ್ ಇದ್ರಲ್ಲ, ಅವ್ರದ್ದು 7 ಸುತ್ತಿನ ಕೋಟೆ ಅಂಬರೀಶ್ ಸರ್ ಇದ್ರಲ್ಲ, ಅವ್ರದ್ದು 7 ಸುತ್ತಿನ ಕೋಟೆ ಫಿಲಂ ಶೂಟ್ ಹೋಗ್ತಾ ಇದ್ದ ಹಿಂದೆ ಬರುತ್ತೆ. ಇದು ಅಂದ್ರೆ ಇದು ಚಂದ್ರಾಯನದುರ್ಗದ ಬೆಟ್ಟ ಅಂತ ಹೇಳ್ಬಿಟ್ಟು ಅದು ಇಲ್ಲೇ ಶೂಟ್ ಆಗಿತ್ತು. ಮತ್ತೆ ಈ ಬೆಟ್ಟದಲ್ಲಿ ಅಗಲವೇಷ, ಶಿವರಾಜ್ ಕುಮಾರ್ ಸರ್ ಅಗಲವೇಷನೂ ಶೂಟ್ ಆಗಿದೆ. ಮತ್ತೆ ನಮ್ಮ ಅಪ್ಪು ಸರ್ದು ಇಲ್ಲೇ ಪಕ್ಕದಲ್ಲಿ ಲಾಸ್ಟ್ ಆಡ್ ನಂದಿನಿ ಆಡಿದೆಯಲ್ಲ, ಆ ಶೂಟ್ ಆಗಿದ್ದು ಇಲ್ಲೇ ಸರ್. ಇದೇ ಜಾಗದಲ್ಲಿ ಸರ್. ಸರ್, ಇದು ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ. ಹೌದು ಸರ್, ಚಂದ್ರಾಯನದುರ್ಗ ಇದೆ. ಇನ್ನೊಂದು ಸಿದ್ರ ಬೆಟ್ಟ ಅಂತ ನಾನು ಕೇಳಿದೆ. ಸಿದ್ರು ಬೆಟ್ಟನೂ ಇದೆ ಸರ್. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಸರ್ ಸಿದ್ರು ಬೆಟ್ಟ. ಅದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ. ಇದು ಎಷ್ಟನೇ ಶತಮಾನದಲ್ಲಿ ನಡೆದಂತ ಸರ್? ಇದು 1798 1791 ಆ ಕಾಲದಲ್ಲಿ 17ನೇ ಶತಮಾನದಲ್ಲಿ ನಡೆದಿರಂತ. ಹೌದು ಸರ್. ಪ್ರಾಚೀನ ಕಾಲದ ಸರ್. ಇದು ತುಂಬಾ ಒಂದು 2000 ಇತಿಹಾಸ ಇರುವಂತಹ ಬೆಟ್ಟ ಇದು. ಹಳೆ ಕೋಟೆಯಿಂದ ಸ್ಟ್ರೈಟ್ ಮೇಲಕ್ಕೆ ಸ್ವಲ್ಪ ಮೇಲಕ್ಕೆ ಹೋದ್ರೆ ಕಪ್ಪೆಗುಂಡ ಐತೆ. ದೊಡ್ಡ ಕಪ್ಪೆಗುಂಡ ಐತೆ. ಕಪ್ಪೆಗುಂಡಿಂದ ಸ್ವಲ್ಪ ಮೇಲಕ್ಕೆ ಹೋದ್ರೆ ದೊಡ್ಡ ದೊಡ್ಡವು ಹಳೆವು ಕೋಟೆ ಇದೆ. ಕೋಟೆಯಿಂದ ಸ್ವಲ್ಪ ಮೇಲಕ್ಕೆ ಹೋದ್ರೆ ಒಂದು ಆನೆಬಾವಿ ಐತೆ. ಆನೆಬಾವಿಯಿಂದ ಮೇಲಕ್ಕೆ ಹೋದ್ರೆ ಒಂದು ದೊಡ್ಡ ಬಾಗಲ ತರ ಒಂದು ಬಾಗಲ ಐತೆ ಅಲ್ಲಿ. ಅದ್ರ ಮೇಲಿಂದ ಹೋದ್ರೆ ದೊಡ್ಡ ದೊಡ್ಡ ಹಳೆವು ಅಂಡೆ, ಹಳೆ ಅಂಡೆ ಎಲ್ಲ ದೊಡ್ಡ ದೊಡ್ಡ ಅಂಡೆ ಎಲ್ಲ ಮೇಲ್ಗಡೆ ಇದೆ. ಯಾಕಂದ್ರೆ ನವಿಲ್ ದೊಣೆ ದೊಣೆ ಐತೆ. ಮಳೆ ಬರ್ಲಿ ಬರ್ದಂಗಿರ್ಲಿ 24 ಎಷ್ಟು ವರ್ಷ ಆಗ್ಲಿ ನೀರಿರ್ತಾವಲ್ಲಿ. ಆಮೇಲೆ ಒಂದು ಚಿಕ್ಕದೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಮೇಲ್ಗಡೆ. ಆಂಜನೇಯ ಸ್ವಾಮಿ ಇದು ಈ ತರ ಗುಂಡಿಕೆವ್ರೆ ಬಂಡೆ ಎಡೆಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ. ಇದೇನೋ ಸುರಂಗ ಮಾರ್ಗ ಇತ್ತು ಅಂತ ಹೇಳಿದ್ರಲ್ಲ, ಸಿರಗೇಟ್ ಕಲ್ಯಾಣಿ ಅಂತ ಐತಲ್ಲ, ಸಿರಗೇಟ್ ಕಲ್ಯಾಣಿ ಅಂತ ಐತೆ. ಆ ಕಲ್ಯಾಣಿಯಿಂದ ರತ್ನಗಿರಿ ಕಲ್ಯಾಣಿ ಐತೆ, ಅಲ್ಲಿಂದ ಅಲ್ಲಿವರೆಗೂ ಸುರಂಗ ಮಾರ್ಗ ಐತೆ. ಅಲ್ಲಿವರೆಗೂ ಸುರಂಗ ಮಾರ್ಗ. ಅರಮನೆ ಇತ್ತು, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲಿ ಅಲ್ಲೇ ಅರಮನೆ ಐತಾ? ಇದ್ರ ಮೇಲೆ ಮೇಲ್ಗಡೆಗೆ ಬೆಟ್ಟದ ಮೇಲೆ? ಬೆಟ್ಟದ ಮೇಲೆ ಸರ್. 2ನೇ ಸುತ್ತಲ್ಲಿ ಅಲ್ಲಿ ಅರಮನೆಗಳು ಇತ್ತು, ಎಲ್ಲ ಬಿದ್ದೋಗ್ಬಿಟ್ಟಿದೆ ಕೋಟೆಗಳು. ಅರಮನೆ ಇತ್ತು, ತಿರ್ಗಾ ಗಾರೆ ಹರಿಯೋದಕ್ಕೆ ಅದು ಇದು ಇತ್ತು. ಹರಿಯೋ ಸಾಮಗ್ರಿಗಳು ಅಲ್ಲಿದ್ದು ಅಂತ. ಫುಲ್ ಗಾರೆ, ಸಿಮೆಂಟ್ ಇಲ್ಲ, ಸಿಮೆಂಟ್ ಇಲ್ಲ, ಫುಲ್ ಗಾರೆ ಅದೆಲ್ಲ. ಗಾರೆ ಹರಿತಾ ಇತ್ತು. ದೊಡ್ಡ ದೊಡ್ಡ ಅಂಡೆ ಇನ್ನು ಹಂಗೆ ಏನೇ ಜೋಡಿಸಿರವು ಅಂಡೆ ಹಂಗೆ, ಅದು ದೊಡ್ಡ ದೊಡ್ಡ ಬಂಡೆ. ಅದನ್ನ ಏನಂತ ಹೇಳಿದ್ರು ಕಣಜ ಅಂತಲ್ಲ. ನೀವು ಸಾಮಗ್ರಿಗಳು ರಾಗಿ, ಅಕ್ಕಿ. ಸರ್, ನೀವು ಗೌರ್ಮೆಂಟ್ ಟೀಚರ ಪ್ರೈವೇಟ್ ಟೀಚರ್? ನಿಮ್ದು ಫುಲ್ ನೇಮ್ ಏನು ಸರ್? ವಿಜಯ ನರಸಿಂಹ. ವಿಜಯ ನರಸಿಂಹ ಅಂತ. ಓಕೆ.
ಹಿಂದೆ ವಿಡಿಯೋ ನಿಮಗೆ ಝೂಮ್ ಮಾಡಿ ನಾನು ತೋರಿಸಿದ್ದೆ. ಪ್ರಾರಂಭದಲ್ಲೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ ಅಂತ. ಅದೇ ದೇವಸ್ಥಾನ ಇದು ನೋಡಿ. ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ಹೋದರೆ ಪ್ರಪ್ರಥಮ ಬಾರಿಗೆ ದೇವರ ಕಳಶವನ್ನು ನಾವು ನೋಡಬೇಕಂತೆ, ಮತ್ತು ಹಾಗೆ ಅಲ್ಲಿರುವಂತಹ ಗರುಡಗಂಬನ ನೋಡಬೇಕಂತೆ. ಇದು ವಾಡಿಕೆ ಇದೆ. ಹಾಗೆ ಈ ಚಿತ್ರೀಕರಣ ಮುಗಿಸ್ಕೊಂಡು ನಾನು ಮುಂದೆ ಹೆಬ್ಬಾಗಿಲಿದೆಯಲ್ಲ, ಸ್ಟಾರ್ಟಿಂಗ್ ಎಂಟ್ರೆನ್ಸು, ಅಲ್ಲಿಗೆ ತಲುಪ್ತಾ ಇದ್ದೀನಿ ಇವಾಗ. ಹೋಗೋಕ್ಕೂ ಮುಂಚೆ ಅಲ್ಲೊಂದಷ್ಟು ಚಿಕ್ಕ ಸ್ಥಳಗಳಿದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ಇಲ್ಲಿ ಬಾಳೆಹಣ್ಣುಗಳು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಸ್ಥಳೀಯವಾಗಿರೋರು ಮತ್ತು ಈ ಬೆಟ್ಟನ ನೋಡೋಕ್ಕೆ ಬರೋರು ಹನುಮಂತಪ್ಪನಿಗೆ, ಕೋತಿಗಳಿಗೆ ಬಾಳೆಹಣ್ಣು ಹಾಕುವಂಥ ಸ್ಥಳ ಇದು ನೋಡಿ. ಇಲ್ಲೆಲ್ಲ ಬಂದು ಅವಕ್ಕೆ ಅವಶ್ಯಕತೆ ಇದ್ದಷ್ಟು ಬಂದು ಇಲ್ಲಿ ತಿಂದ್ಬಿಟ್ಟು ಹೋಗುವಂಥ ಜಾಗ ಇದು ಇಲ್ಲೆಲ್ಲ. ಮತ್ತು ಹಾಗೆ ನೋಡಿ ನಾನು ನಿಮಗೆ ಈ ಪ್ರಕೃತಿಯನ್ನು ತೋರಿಸ್ತಾ ಇದ್ದೀನಿ. ನಾವು ಬಾಲ್ಯದಲ್ಲಿ ಈ ಹೂವಲ್ಲಿ ಕೊಕ್ಕೆ ಥರ ಬರುತ್ತೆ, ನನ್ನ ಕುದುರೆ ಮುರಿದೋಯ್ತು, ನಿನ್ನ ಕುದುರೆ ಮುರಿದೋಯ್ತು, ಸತ್ತೋಯ್ತು ಅಂತ ಚಿಕ್ಕ ವಯಸ್ಸಲ್ಲಿ ಚಪ್ರಗಳನ್ನ ಹಾಕಬೇಕಾದ್ರೆ, ಮದುವೆ ದಿಬ್ಬಣದಲ್ಲಿ ರೆಡಿ ಮಾಡಬೇಕಾದ್ರೆ ಈ ಹೂವನ್ನು ಬಳಸ್ತಾ ಇದ್ರು ನೋಡಿ. ಈ ನೀವು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ನಾವು ಆಡು ಭಾಷೆನಲ್ಲಿ ನಮ್ಮ ಮಂಡ್ಯ ಮೈಸೂರು ಕಡೆ ಚುಜ್ಲಿ ಮರ ಅಂತೀವಿ ನಾವು. ಇದನ್ನ ಕಟ್ ಮಾಡಿ ಬುಗುರಿನೂ ಕೂಡ ನಾವು ಈ ಮರದಲ್ಲಿ ತಗೊಂಡು ಬುಗುರಿಗಳು ಮಾಡ್ಕೊಂಡು ಆಟ ಆಡ್ತಾ ಇದ್ವಿ. ಆಮೇಲೆ ಬತ್ತ ಇದನ್ನ ಬ್ಯಾಟ್ ಥರ ಕೆತ್ತನೆ ಮಾಡ್ಕೊಂಡು ಕ್ರಿಕೆಟ್ ಕೂಡ ನಾವು ಆಡ್ತಾ ಇತ್ತು ಈ ಮರದಲ್ಲಿ. ಆ ದಿಬ್ಬಣದಲ್ಲಿ ಈ ಚುಜ್ಲಿ ಮರನ ನೋಡ್ತಾ ಇದ್ರೆ ಅದರ ಅಂದನೇ ಬೇರೆ. ಹಸಿರು ತೋರಣದ ಮಧ್ಯೆ ಇದನ್ನ ಕಟ್ತಾ ಇದ್ದಿದ್ದು. ಮತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಂದರೆ ಜನಸಂಖ್ಯೆ ಕಮ್ಮಿ ಇದ್ದಾಗ ಈ ಒಂದು ಸಿವಿಲ್ ಕೋರ್ಟ್, ಪ್ರಥಮ ದರ್ಜೆ ನ್ಯಾಯ ದಂಡಾಧಿಕಾರಿಗಳ ಮಧುಗಿರಿಯಲ್ಲಿ ಬಳಸ್ತಾ ಇದ್ದಂಥ ಇವೆಲ್ಲ ಹಳೇ ಗೋಡೆಗಳು, ಇವೆಲ್ಲ ಬಿಲ್ಡಿಂಗ್ಗಳು, ಇವೆಲ್ಲ ಇವಾಗ ಬೇರೆ ಕಡೆ ಆ ಕೋರ್ಟು ಮೇನ್ ರೋಡಲ್ಲಿ ಶಿಫ್ಟ್ ಆಗಿದೆ. ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಪುಡಸಾಲೆಗಳು ಮತ್ತು ಮಂಟಪಗಳು, ಇವೆಲ್ಲ ಅವರದೇ ಆದ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಂಡು ಮಾಡ್ತಾ ಇದ್ದಂಥ ಸ್ಥಳ ಇದು ನೋಡಿ. ಈಗ ಪ್ರವಾಸಿಗರು ಬಂದರೆ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗುವಂಥ ಸ್ಥಳ ಇದು ನೋಡಿ. ಇಲ್ಲೊಬ್ಬರು ಹಿರಿಯ ಜೀವಿಯಾದಂತಹ ಮಚ್ಚು ಶಂಕರಣ್ಣ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಅಂದರೆ ಅಣ್ಣ, ನೀವು ಬೆಟ್ಟದಲ್ಲಿ ಮನೆ ಕಟ್ತೀರಾ ನೀವು ಈ ಕಡೆ ಭಾಗದವರೆಲ್ಲ? ಬೆಟ್ಟದಲ್ಲಿ. ಹಾಂ. ಈಗ ಕಾಲು ಏಟಾಗಿತ್ತ ನಿಮಗೆ? ಅಂದರೆ ಬೆಟ್ಟದ ಮೇಲೆ ಹತ್ತಿ ನಿಮ್ಗೆ ಇಳಿದು ಸ್ಲಿಪ್ ಆದಾಗ ಕಾಲು ಜಾರಿ ಏಟಾಗಿರೋದು. ಅಂದರೆ ಈ ಕಡೆ ಭಾಗದಲ್ಲೆಲ್ಲ ಮಂಟಿ ಗುಡ್ಡಗಳು, ಬೆಟ್ಟ ಗುಡ್ಡಗಳೇ ಜಾಸ್ತಿ ಇರೋದ್ರಿಂದ ನೀವು ಅಲ್ಲೇನೆ ಆದಷ್ಟು ಮನೆನೇ ಕಟ್ಟಿ ಎಲ್ಲ ಇದು ಮಾಡ್ತೀವಿ. ಅಣ್ಣ, ನೀರಿಗೆಲ್ಲ ನಿಮಗೆ ಯಾವ ಥರ ವ್ಯವಸ್ಥೆ? ಇಂಜಿನಿಯರ್ ಕರೆಸಿ ಪ್ಲಾನ್ ಹಾಕ್ಸಿ ಕೆಳಗಡೆ ಒಂದು ಸೊಂಪು ಮಾಡಿದ್ದಾರೆ. ಓಕೆ. ಆ ಸೊಂಪಿಗೆ ಒಂದು ಮೋಟರ್ ಫಿಟ್ ಮಾಡಿದ್ದಾರೆ. 10 HP-ನೋ 12 HP-ನೋ ಯಾವ್ದು ಒಟ್ಟಿನಾಗೆ ಪವರ್ದು ಮೋಟ್ರು ಫಿಟ್ ಮಾಡಾರೆ. ಕೆಳಗಲ್ ನೀರೆಲ್ಲ ಸೊಂಪಿಗೆ ಹೊಡಿತಾರೆ. ಇದಕ್ಕೆ ಸಪ್ರೇಟ್ ಇಲ್ಲೊಂದು ಟ್ಯಾಂಕು ಪಾಯ ಕಟ್ಟಿಬಿಟ್ಟು ಆಟ ಇರೋದ್ರಲ್ಲಿ ಟ್ಯೂಬ್ವೆಲ್ ತಗೊಂಡು ಅದ್ರ ಮೇಲೆ ಎಲ್ಲ ಕೊಂಬಿ ಕಟ್ಟಿಬಿಟ್ಟು ಕೊಂಬೆಗೆ ಕಾಂಕ್ರೀಟ್ ಹಾಕಿ ಟ್ಯಾಂಕ್ ಮಾಡಿದ್ದಾರೆ. ಎಲ್ಲರೂ ನೋಡಿದ್ರಲ್ಲ ಇಷ್ಟೋ ತನಕ ನನ್ನ ವಿಡಿಯೋನ ಕಂಪ್ಲೀಟ್. ಈ ಬೆಟ್ಟವನ್ನು ನಾನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಒಬ್ಬ ಕನ್ನಡಿಗನಿಗೆ ಪ್ರೋತ್ಸಾಹ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಎಲ್ರಿಗೂ ಹೇಳ್ತಾ ಟಾಟಾ, ಬಾಯ್ ಬಾಯ್.